ಹೆಂಗನ ನಮ್ಮ ಪಾಪನು ಕಲ್ತ್ಕೊಬಿಟ್ಟ ಅಲ್ಲೇನಪ್ಪ. ಬೋರ್ ಪಾಯಿಂಟ್ ಮಾಡೋದ್ರಿಂದನ ಅವನು ಹೆಂಗೋ ಕಲ್ತ್ಕೊಂಡಂಗೆ ಆಯ್ತು. ಏನೋ ಒಂದು 4 ಕಾಸು ದುಡ್ಕೊಂತಾನೆ ಅವನು ಅತ್ಲಾಗೆ. ಹೆಂಗ ಕಲ್ತ್ಕೊಂಡತ್ತ. ನಿನಗೆ ಹೋಗೋಕ್ಕಾಗಲ್ಲ, ದೂರ ಬರ ಹೋದ್ರೆ ನಿನಗೆ ಚೆನ್ನಾಗಿಲ್ದಂಗೆ ಆಗುತ್ತೆ. ಅದಕ್ಕೆ ಅತ್ಲಾಗ ಅವನು ನೀನು ಮಾಡೋ ಅಂಥ ಕೆಲಸ ಅವ್ನು ಕಲ್ತ್ರೆ ಅವನೇ ಹೋಗಿ ಕೆಲಸಗಳೆಲ್ಲ ಮಾಡ್ಕೊಂಬರ್ತಾನೆ ಅಂಬ ಒಂದು ಇದಕ್ಕೋಸ್ಕರ ಅಷ್ಟೇ ಸುಮ್ಮನಿರೋದು. ಹೆಂಗೋ ಬಿಡು. ಇವಾಗ ನೀನು ಮಾಡೋ ಕೆಲಸ ಅವ್ನು ಕಲ್ತವನಲ್ಲ, ಸಾಕು. ನಾನು ಹೋಗಿ ಎಲ್ಲ ಕೆಲಸ ಮಾಡ್ಕೊಂಬರ್ತಾನತ್ತ. ಮೊನ್ನೆ ಅವ್ಳು ಬೆಂಗಳೂರಿಂದ ಆಚೆಗೆ ಅಲ್ಲಿಗೆ ಹೋಗಿದ್ದ, ಅಲ್ಲಿ ಪಾಯಿಂಟ್ ಮಾಡಿ ಬಂದಿದ್ದ. ನೋಡು 3.5 ಇಂಚು 4 ಇಂಚು ನೀರಂತೆ, 250-300 ಅಡಿಗೆನೆ. ಅಲ್ಲಿ ಏನು ಅಕ್ಕಪಕ್ಕದಗಳವರೆಲ್ಲ ನಮಗೆ ಬಾರಪ್ಪ ಅಂತೇಳಿ ತುಂಬ ಬಲವಂತ ಮಾಡೋರಂತೆ. ಅದಕ್ಕೆ ಇವತ್ತು ಹೋಗಿದ್ದಾನೆ. ಕಲ್ತವ್ನು ಬಿಡು, ಅವನಿಗೂ ಜಲರೇಖೆ ಐತೆ. ಅವನಿಗೂ ನನಗೆ ಬಂದಿರೋಂಥ ವಿದ್ಯೆ ಅವನಿಗೂ ಬಂದೈತೆ. ದೇವರಮ್ಮನು ಒಳ್ಳೇದು ಮಾಡ್ತಾನೆ. ಅದಕ್ಕೆ ಮತ್ತೆ ಒಳ್ಳೆಯವ್ರಿಗೆ ಒಳ್ಳೇದು ಹಾಗೆ ಆಗುತ್ತೆ ಅಂತ ಹೇಳೋದು. ಅವನಿಗೂ ಇವಾಗ ಕೆಲಸ ಕಲ್ತು. ಈಗ ನನಗೆ ಹೋಗೋಕೆ ಆಗ್ತಿರ್ಲಿಲ್ಲ ಆ ಕಡೆ ದೂರ ಎಲ್ಲನೂ. ಇವಾಗ ಅವನ್ನೆಲ್ಲ ಆ ಕಡೆಗೆಲ್ಲ ಹೋಗ್ತಾನೆ ಬಿಡು. ಇವಾಗ ಒಳ್ಳೆ ಡಿಮ್ಯಾಂಡ್ ಐತೆ ನನ್ನ ಮಗ್ಗೆ. ಅದೇ ಮತ್ತೆ ಅವನೇನಿಲ್ಲ. ಇವಾಗ ಅವ್ನಿಗೊಂದು ಕಾರ್ ಕೊಡಿಸ್ಬಿಟ್ರೆ ಕಾರ್ನಾಗ ಹೋಗ್ಬಿಡ್ತಾನೆ. ಅವನಿಗೆ ನಾವು ಫಸ್ಟ್ ಒಂದು ಸೆಕೆಂಡ್ ಹ್ಯಾಂಡ್ಲಿ ಆಗಲಿ ಹೇಳು ಕಾರ್ ಕೊಡಿಸ್ಬೇಕು. ನಮ್ಮ ಅಣ್ಣವ್ರಿಗೆ ಹೇಳಿ, ನಮ್ಮ ಅಣ್ಣ ಇರ್ತಾ ಮಾತಾಡಿ ಕಾರ್ ಕೊಡಿಸ್ಬೇಕು. ಅವ್ನಿಗೆ ಕಾರ್ ಕೊಡಿಸಿದ್ರೆ ಎಲ್ಲಾದರೂ ಹೋಗಿ ಕೆಲಸ ಮಾಡ್ಕೊಂಬರ್ತಾನೆ. ಅವನು ಹೆಂಗ ದೂರ ಹೋಗ್ತಾನೆ. ನಿನ್ನ ಕೈಲಿ ಹೋಗೋಕೆ ಆಗ್ತಿರ್ಲಿಲ್ಲ, ಹೆಂಗ ದೂರ ಹೋಗ್ತಾನೆ ಪಾಪ. ವೇದಣ್ಣ ಕರ್ಕೊಂಡು ಹೋಗೋದು ಕಣಪ್ಪ ನಿನ್ನಂತೂ. ಎಲ್ಗನ ಆಗಲಿ ದೂರ ನಿನಗೊಬ್ಬನೇ ಹೋಗಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ನಿನ್ನ ವೇದಣ್ಣ ಕರ್ಕೊಂಡು ಹೋಗೋದು. ವೇದಿರೋದಕ್ಕೆ ಮತ್ತೆ ನಾನು ಅವಾಗೆಲ್ಲ ದೂರ ಹೋಗೋಕ್ಕಾಗಿದ್ದು. ವೇದು ಮತ್ತು ರಚ್ಚಮ್ಮ, ಕೆಂಪಮ್ಮ ಇವರೆಲ್ಲ ಇಲ್ಲ ಅಂದಿದ್ರೆ ನನಗೆಲ್ಲ ದೂರ ಹೋಗಿ ಬೋರ್ ಪಾಯಿಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು 4 ಕಾಸು ದುಡ್ಕೊಂಬಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಇವತ್ತು ಹಿಂಗೆ ಒಂದು 4 ಕಾಸು ದುಡ್ಕೊಂಬ್ತಾ ಇದ್ದೀನಿ ಅಂತಂದರೆ ನಮ್ಮ ಕುಚಿಕ್ಕೂ ಗೆಳೆಯ ವೇದೇ ಕಾರಣ ಇದಕ್ಕೆ. ಮತ್ತೆ ನೆನೆಸ್ಕೋಬೇಕು. ಅಲ್ಲಿ ಎಲ್ಲಿ ಹೋಗ್ತಾ ಇದ್ದಾನಂತೆ? ಫೋನ್ ಮಾಡಿದ್ನೆ ಪಾಪ. ಏನು ಸ್ವಲ್ಪ ದೂರ ಕಣಪ್ಪ ಹೋದೆ ಅಂತ ಹೇಳಿ ಹೇಳ್ತಿದ್ದ. ಅಲ್ಲೆಲ್ಲನ ಇವಾಗ ಒಂದು 5-6 ಸಿಕ್ಕಿದಾವಂತೆ. ಒಂದು 5-6 ಎಲ್ಲ ಒಂದೇ ಸತಿ ಮುಗಿಸ್ಕೊಂಬತ್ತೀನಿ ಕಣಪ್ಪ ಅಂತೇಳಿ ಹೇಳ್ತಾ ಇದ್ದಾನೆ. ಹೆಂಗೆ ಬಿಡು, ನಾನು ಮಾಡೋ ಅಂಥ ಕೆಲಸ ನನ್ನ ಮಗ ಕಲ್ತ್ನಲ್ಲ, ಅದೇ ನನಗೆ ಖುಷಿ, ಅದೇ ಒಂಥರ ಸಂತೋಷ. ಇವತ್ತಿನ ಕಾಲದಾಗೇನೆ ತಂದೆಯರು ಹೇಳೋ ಅಂಥ ಮಾತು ಮಕ್ಳು ಕೇಳೋದು ಎಲ್ಲೋ 100ಕ್ಕೊಬ್ರು. ಅಂಥದ್ರಾಗ ಇವತ್ತು ನಾನು ಹೇಳೋದನ್ನ ಕೇಳ್ಕೊಂಡು ಏನೋ 4 ಕಾಸು ದುಡ್ಕೋಬೋದಪ್ಪ, ಮುಂದೆ ನಿನ್ನ ಜೀವನಕ್ಕಾಗುತ್ತೆ ಅಂತ ಹೇಳಿ ನಾನು ಏನೋ ಹೇಳೋದಕ್ಕೆ ಇವತ್ತು ನನ್ನ ಮಾತು ಕೇಳಿ ಕಲ್ತಿದ್ದಕ್ಕೆ, ನನ್ನ ಜೊತೆಗೆ ಬಂದು ಕಲ್ತ್ಕೊಂಡಿದ್ದಕ್ಕೆ ಏನೋ ಇವತ್ತು ಒಳ್ಳೇದಾಗೈತೆ ನನ್ನ ಮಗ್ಗೆ. ಅದಕ್ಕೆ ಮತ್ತೆ ಹೆಂಗೆ 100ಕ್ಕೊಬ್ರು ಇಂಥ ನನ್ನ ಮಕ್ಳು ಹುಟ್ಟೋದು, ನನ್ನ ಮಗನಂತರು ನನ್ನ ಮಾತು ಮೀರಲ್ಲ. ಅಂದರೆ ಹಂಗೆ ನಾನು ಹೇಳಿರೋ ಮಾತಾ ಕೇಳ್ತಾನೆ. ಇವತ್ತು ನೋಡಿ ಬಂದು ಇಷ್ಟು ಚೆನ್ನಾಗಿ ನನ್ನ ಜೊತೆಗೆ ಬಂದು ಕೆಲಸ ಕಲ್ತ್ಕೊಂಡು ಇವತ್ತು ಒಂದು 4 ಕಾಸು ದುಡಿತಾ ಇದ್ದಾನೆ ನನ್ನ ಮಗ. ಅಂದರೆ ಎಷ್ಟು ಸಂತೋಷ ಆಗುತ್ತೆ. ನಾನೇ ಮತ್ತೆ ಹೆಂಗೆ ಕೆಲಸ ಕಲಿಸಿದ್ದೆ ಒಂಥರ ಸಂತೋಷ. ಅಷ್ಟು ದೂರ ಹೋಗಿ ದುಡ್ಕೊಂಬಂದ್ರೂ ಕೊಟ್ಟಿರೋದ್ರಾಗೆ ದುಡ್ಡನ್ನ 1 ರೂಪಾಯಿ ಬೆಳೆಸ್ಕೊಂಬಂದಂಗೆ ಕೊಡ್ತಾನೆ ಕಣಪ್ಪ. ಯಾವುದೇ 1 ರೂಪಾಯಿ ದುಡ್ಡು ಉಳಿಸ್ಕೊಂಬೋದಾಗಲಿ ಅವ್ನು ಇಕ್ಕೊಂಬೋದಾಗಲಿ ಅದೆಲ್ಲ ಮಾಡಲ್ಲ. ದುಡ್ಡೆಲ್ಲನ ದುಡ್ಕೊಂಬಂದಿರೋದೆಲ್ಲನ ನನ್ನ ಕೈಗೆ ಎಲ್ಲ ದುಡ್ಡು ಕೊಡ್ತಾನೆ. 1 ರೂಪಾಯಿ ದುಡ್ಡು ಅವನೇನೇನು ಇಕ್ಕೊಂಬಕ್ಕೆ ಹೋಗಲ್ಲ. ಭಾರಿ ಬುದ್ಧಿ ನನ್ನ ಮಗ. ನೆನೆಸ್ಕೊಂಡ್ರೆ ಭಾಳ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ಕೊಂಡು ಹೋಗ್ತಾನೆ. ಏನು ಮಾಡ್ತೀಯ, ಇವಳು ನಮ್ಮ ಅಣ್ಣನ ಮಗಳು ವಾಣಿಗೆ ಮದುವೆ ಆಗೋ ಅದೃಷ್ಟ ಇಲ್ಲ. ಹೋಗಂತನ್ನು ಮದುವೆ ಆಗ್ಯವಳೆ. ಬಿಡು, ಸ್ವಲ್ಪ ದಿನ ನೋಡೋಣ, ಅವಳೇ ಅನುಭವಿಸ್ತಾಳೆ. ಬಿಡು ಗಿರ್ಜಿಂಬೆ, ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಏನು ಮಾಡೋಕ್ಕಾಗ್ತಾಳೆ ಅವಳ ಹಣೆ ಬಾರ. ಹೋಗಿ ಮದುವೆ ಆಗಿದ್ದಾಳೆ. ಯಾಕೆ ನೀವು ನಿಮ್ಮ ಅಣ್ಣ ಇರಂಗೇನೆ ಯಾಕೆ ಸುಮ್ಮನೆ ಆಗಲ್ಲ ಪದೇ ಅವಳನ್ನ ಮಾತಾಡೋಕೆ ಹೋಗ್ತೀಯಾ? ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೋಗಿ ಆಗಿದ್ದಾಳೆ ಅಂತಂದರೆ ಅವಳು ಅನುಭವಿಸ್ಕೊಂತಾಳೆ. ಅವಳ ಹಣೆ ಬಾರ ಹಂಗೆ ಆಗಬೇಕು ಅಂತ ಅನ್ನಿಸ್ತು ಅಂತ ಅವಳಿಗೆ ಇತ್ತು ಅನಿಸುತ್ತೆ. ಹಂಗೆ ಆಗೈತೆ, ಏನು ಮಾಡೋಕ್ಕಲ್ಲ, ಸುಮ್ಮನಿರು. ನೀನು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆರು ಎಲ್ಲರೂ ಹಂಗೆ ಮಾತಾಡ್ತೀರ. ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ನಿಮ್ಮ ಅಮ್ಮ ಇನ್ನೂ ಹಂಗೆ ಮಾತಾಡುತ್ತೆ. ಸುಮ್ಮನೆ ಇರಬೇಕು. ಆಗೈತಾ? ಬೇಡ, ಆಗೈತೆ ಆಗ್ಲೇಳು. ಇನ್ನು ನನ್ನ ಮಗುಗೆ ಏನು ಹೆಣ್ಣು ಕೊಡೋರಿಲ್ವೇ? ಬೇಜಾನ್ ಜನ ಹೆಣ್ಣು ಕೊಡ್ತಾರೆ, ಮದುವೆ ಮಾಡಿದ್ರೆ ಆಯ್ತು, ಅಷ್ಟೇ. ಬಿಡು, ಇನ್ನೂ ಅವ್ನು ದುಡಿತಾನೆ, ಇನ್ನೂ ದುಡಿಯೋದು ಕಲ್ತ್ಕೊಂಡವನು. ಇನ್ನೂ 2 ವರ್ಷ ಬಿಟ್ಟೆ ಮದುವೆ ಮಾಡಿದ್ರೆ ಆಯಿತು. ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯ? ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತಾಪ ಪಡ್ತಾರೆ. ನಾನು ಹಿಂಗೆ ಆಗಬೇಕಾಯ್ತು, ಚೆನ್ನಾಗಿರ್ಬೇಕಾಯ್ತು ಅಂತ ಅವ್ರಿಗೆ ಒಂದಲ್ಲ ಒಂದಿನ ಅನಿಸುತ್ತೆ. ಅವಾಗ ಅನ್ನಿಸ್ದಾಗ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯ? ನೀನು ತಲೆ ಕೆಡಿಸ್ಕೊಬಿಡೋ ನಂಗೆಲ್ಲ ಅದನ್ನೇ ಒಂದು ತಲೆ ಕೆಡಿಸ್ಕೊಂತಿಲ್ಲ ಗಿರ್ಜಿಂಬೆ. ಮಹಾರಾಣಿ ಇದ್ದಂಗಿದ್ದೀನಿ ನಾನು ಇವತ್ತು. ನನ್ನ ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಎಷ್ಟು ಜನ ತುದಿಗಾಲಾಗಿ ನಿಂತ್ಕೊಂಡಿದ್ರು. ಆದರೆ ನಾನು ಇಷ್ಟಪಟ್ಟಿರೋ ಹುಡುಗನ್ನೇ ಆಗಬೇಕು ಅಂತಲೇ ಇವತ್ತು ನನಗೆ ಬೇಕಾಗಿರೋ ಅಂಥವ್ರನ್ನ ಮದುವೆ ಆಗಿ ಇವತ್ತು ಎಷ್ಟು ಖುಷಿಯಾಗಿದ್ದೀನಿ. ನಮ್ಮ ಅತ್ತೆ ನೋಡ್ಕೊಂಬತ್ತೆ ಅಂದರೆ ಹಂಗೆ ನೋಡ್ಕೊಂಬಲ್ಲ. ನಮ್ಮ ಅತ್ತೆ ಅಂಥವ್ರು ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನನ್ನ. ಮದುವೆ ಆದಾಗ ಮಾತಾಡೋಣ ಅಂತ ಇದ್ದೆ ಗಿರ್ಜಿಂಬೆ ಅತ್ತೆ. ನೋಡಿ, ಡೈರೆಕ್ಟಾಗಿ ನಿಮ್ಗೆ ಹೇಳೋಕ್ಕೆ ಅಂತಲೇ ಬಂದಿದ್ದೀನಿ. ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಗ್ಲಾಗ ಬಂದು ಕೇಳ್ತಿದ್ರಲ್ಲ, ನಮ್ಮಪ್ಪ ನಮ್ಮಮ್ಮ ಇಲ್ಲದ್ದು ಹೇಳ್ಕೊಡ್ತಿದ್ರಲ್ಲ ನೀವು. ಇವತ್ತು ಬಂದು ಡೈರೆಕ್ಟಾಗಿ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಇತ್ಲಕ್ಕೆ ತಿರುಗಿ ಹೇಳ್ತೀನಿ. ಡೈರೆಕ್ಟಾಗಿ ಹೇಳೋಣ ಅಂತಲೇ ಬಂದಿದ್ದೀನಿ. ಮುಚ್ಚಿ ಮರೆ ಎಲ್ಲ ಏನಿಲ್ಲ, ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಇವತ್ತು. ಅಮ್ಮ, ಆಗೋಗಿರೋದಾಗ ಏನು ಮಾತಾಡ್ತೀಯ? ಹೋಗಿ ಸುಮ್ಮನೆ. ಇವಾಗ ಆಗಿದೆಯಾ ತಾನೇ, ನೀನು ಇಷ್ಟಪಟ್ಟಿರೋರ್ನ ಆಗಿದೆಯಾ, ನಿನ್ನ ಪಾಡಿಗೆ ನೀನಿರು. ನಿಮ್ಮ ಅತ್ತೆ ನಂಬೋದು ಬೇಡ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಂಬೋದು ಬೇಡ, ಯಾರನ್ನೂ ಅನ್ಬೇಡ. ನಿಮ್ಮ ಅತ್ತೆ ನಂಬಕ್ಕೆ ಹೋಗ್ಬೇಡ, ಯಾರನ್ನೂ ಅನ್ಬೇಡ.
ಏನು ಬೇಡ. ಏನೋ ಈಗಳಮ್ಮ ಬಂದು ಕೇಳಿವಿ, ನಾ ಹಿಂಗೆಲ್ಲ ಐತೆ ಅಂಬಿದ್ರೆ ನಾ ಕೇಳ್ತಾನೆ ಇರಲಿಲ್ಲ. ಇವಳಿಗೇನೋ ಬುದ್ಧಿ ಇಲ್ಲ, ಕೇಳಿದ್ಲು ಬಿಡಮ್ಮ, ಹೋಗಮ್ಮ ಸುಮ್ಮನೆ ಯಾಕೆ. ಸುಮ್ಕಿರಪ್ಪ, ಅವಳಿಗೆ ಕೆದ್ರಕಬೇಕೆ ಅವಳೆ ನೀನು ಹುಲಿ ಎಲ್ಲ ಕರಡಿ ಎಲ್ಲ ಅವಳಿಗೇನು ಕೆದ್ರಕೊಂಬ್ತಾ ಇದೆಯಾ, ಸುಮ್ಮನಿರು. ಮತ್ತೆ ಹೆಂಗೆ ನೋಡ್ಕೊಂಬತ್ತೆ, ನಮ್ಮ ಮತ್ತೆ ನೋಡ್ಕೊಂಬತ್ತಲ್ಲ, ಅದ್ರಾಗೆ ನಿನಗೆ 10% ನಿನಗೆ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಇವತ್ತು ಊಟ ಮಾಡಿರೋ ತೆಟ್ಟೆ ಕೂಡ ತೊಳಸಲ್ಲ ಗೊತ್ತೇ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಬತ್ತೆ ನಮ್ಮತ್ತೆ. ನನ್ನ ಗಂಡ ಬೆಳಗ್ಗೆ ಸಾಯಂಕಾಲ ನನಗೇನು ಬೇಕು ತಿನ್ನಕ್ಕೆ ಹಂಗೆ ಕೊಡ್ತಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಹಂಗೆ ನೋಡ್ಕೊಂಬಕ್ಕೆ ಆಗದ ನಿಮ್ಮ ಕೈಲೇ, ಆಗ್ತಿರ್ಲಿಲ್ಲ. ಅಷ್ಟು ಬಂದು ಬಲವಂತ ಮಾಡ್ತಾ ಇದ್ರಲ್ಲ, ಏನು ಕೊಡ್ರಿ ಅಂತ ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಅಷ್ಟು ಬಲವಂತ ಮಾಡಿ ಕೇಳ್ತಿದ್ರಲ್ಲ, ನನ್ನ ಮಗನ ಮದುವೆ ಆಗು ಅಂತೇಳಿ ನನ್ನ ಬಲವಂತ ಮಾಡ್ತಿದ್ರಲ್ಲ. ನಾನು ಇರೋದ್ರಲ್ಲಿ ಇವಾಗ ನೀವು 1% ನನ್ನ ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮ ಕೈಲಿ. ನನ್ನ ನೋಡ್ಕೊಳಕ್ಕಂತೂ ನಿಮಗೆ ಆಗ್ತಾನೆ ಇರಲಿಲ್ಲ. ಅಮ್ಮ ಚೆನ್ನಾಗಿರು ತಾಯಿ, ನಮ್ಗೇನು ಹೇಳಕ್ಕೆ ಬತ್ತೆ, ಚೆನ್ನಾಗಿರು. ನಿನ್ನ ಯಾರು ಬೇಡ ಅಂದರು, ಹೋಗು. ನಿನ್ನೇನು ಕೇಳಕ್ಕೆ ಬಂದಿಲ್ಲ. ನೀನೇನು ಓದಾಗಿಂದ ನೀನು ಯಾಕಮ್ಮ ಓದೆ ಏನು ಅಂತ ನಾವೇನು ಕೇಳಕ್ಕೆ ಬಂದ್ವೇನೆ, ಇಲ್ಲಿ ದೊಡ್ಡದಾಗ ಮಾತಾಡಕ್ಕೆ ಬಂದಳು. ಹೋಗೆ ಸುಮ್ಮನೆ ಮುಚ್ಕೊಂಡು. ನಾನು ಡೈರೆಕ್ಟಾಗಿ ಹೇಳಕ್ಕೆ ಬಂದಿದ್ದೀನಿ. ನೀನು ನನಗೆ ಎಷ್ಟು ಇದನ್ನು ಮಾಡ್ತಿದ್ದೆ, ನೀನೇ ಎಲ್ಲ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಇಲ್ಲದ್ದು ಹೇಳ್ಕೊಟ್ಟಿರೋದಮ್ಮ, ನನಗೆ ಚೆನ್ನಾಗಿ ಗೊತ್ತೈತೆ. ನಿನ್ನ ಮಗನ ಮದುವೆ ಆಗಿದ್ರೆ ನನ್ನ ಸುರ್ಕಮ್ಮ ಭಾಗ್ಯ ಅಷ್ಟೇ. ನಿನ್ನಂಗೇನೆ ನಾನು ಬದುಕು ಮಾಡಿ ಹೋಗ್ಬೇಕಾಗಿತ್ತು. ಇವತ್ತು ನೋಡೋಣ, ಮತ್ತೆ ಊಟ ಮಾಡಿರೋ ತೆಟ್ಟೆನೂ ತೊಳಸಲ್ಲ. ಟರ್ಕಿ ಹೋಗೆ ಟರ್ಕಿ ನಾನು ಮಾಡಿ. ಓಹೋ ಟರ್ಕಿ ಹೋಗೆ ಸುಮ್ಮನೆ. ಊಟ ಮಾಡಿರೋ ತೆಟ್ಟೆ ತೊಳಸಲ್ವಂತ ಹೋಗೆ. ಅವಳು ಮುಂಜಿ ಇಲ್ಲೋಡು, ಅವಳೆ ಅಂತ ನಿನಗೆ ಇನ್ನೊಂದು 2 ದಿನ ಬಿಟ್ಟು ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ, ಈಗೇನೋ ಹೊಸಸ್ತು ಅಂತ ಸುಮ್ಮನಾಗಿ ಅವಳೆ. ಅವಳು ಮುಂಜಿ ಅಂತ ಗೊತ್ತಾಗುತ್ತೆ, ಹೋಗಿ ಇನ್ನೊಂದು 2 ದಿನ ನೋಡಿ. ಗಳಮ್ಮ, ಚೆನ್ನಾಗಿರೋದೇ ಬೇಕಾಗಿರೋದು, ಯಾರನ್ನ ಚೆನ್ನಾಗಿರ್ಲಿ ಹೇಳು. ಈಗ ಹೋಗಿ ಆಗಿದೆಯಾ, ನಿನ್ಗೆ ಇಷ್ಟ ಬಂತು ಆಗಿದೆಯಾ, ಚೆನ್ನಾಗಿರಮ್ಮ, ಚೆನ್ನಾಗಿರು. ಈಗ ಯಾರನ್ನ ಚೆನ್ನಾಗಿದ್ರು ನೋಡ್ಬೋದು, ಚೆನ್ನಾಗಿದ್ರು ಬಿಡಪ್ಪ, ಹೆಂಗೆ ಚೆನ್ನಾಗಿದ್ದಾರೆ ಅಂತ ಸಂತೋಷ ಪಡ್ಬೋದು. ನೀನು ಚೆನ್ನಾಗಿದ್ರೆ ನಮ್ಮಂತಾರನ್ನ ನೀನು ಒಂದಿನ ಬಂದು ನೋಡ್ಬೋದು ಅಲ್ಲ. ನೀನು ಚೆನ್ನಾಗಿದ್ರೆ ಬಂದು ನಮ್ಗೆ ಏನೋ ಒಂದು 50,000 ದುಡ್ಡು ಏನೋ ಕಷ್ಟ ಸುಖಕ್ಕೆ ಬೇಕು ಅಂತಂದ್ರೆ ನಾವು ನಿಂತ ಕೈ ಒಡ್ಡಿ ಇಸ್ಕೋಬೋದು. ಚೆನ್ನಾಗಿರಮ್ಮ, ಹೆಂಗೆ ಬಿಡಪ್ಪ, ನಮ್ಮವರೊಬ್ಬರು ಇದ್ದಾರೆ ಚೆನ್ನಾಗಿರೋರು, ನಮಗೂ ಕಷ್ಟ ಸುಖಕ್ಕೆ ಆಗ್ತಾರೆ, ಏನಾನ ಕೊಡ್ತಾರೆ 50,000 ಲಕ್ಷ ಅಂತೇಳಿ ನಮ್ಮಂತಾರು ನಿಮ್ಮಂತಾರ್ತಾಗ ಇಸ್ಕೋಬೋದಮ್ಮ. ಚೆನ್ನಾಗಿರು. ಚೆನ್ನಾಗೆ ಮತ್ತಿರೋದು. ಒಂದಿಷ್ಟು ಮನೆ ಕಟ್ಕೊಂಡಿರೋ ಮಾತ್ರಕ್ಕೆ ನಾವೇ ದೊಡ್ಡದು ಅಂತ ನೀವು ಅನ್ಕೋಬೋದು. ನೀವು ಮನೆ ಕಟ್ಟಿರೋದು ಅಷ್ಟೇ. ಆದರೆ ಇಲ್ಲೋಡು, ನಮ್ಮ ಅತ್ತೆಯರು ನನ್ನ ಗಂಡವರು ಮನೆ ಕಟ್ಟಿಲ್ಲ ಅಂದ್ರೂ ಅವ್ರು ಇವತ್ತು ಎಂಥ ಒಳ್ಳೆ ಮನ್ಸೈತೆ ಗೊತ್ತೇ ಅವ್ರ ಹತ್ರ. ಅದನ್ನು ಬಾಯಿ ಬಿಟ್ಟು ಹೇಳ್ಬಾರ್ದು, ಅಂಥ ಒಳ್ಳೆ ಮನ್ಸೈತೆ. ಅಂಥವ್ರನ್ನ ಹುಡ್ಕೊಂಡೋದ್ರು ಸಿಗಲ್ಲ. ನಾನು ಇವತ್ತು ಹುಡ್ಕೊಂಡು ನನಗೆ ಅಂಥ ಗಂಡ ಬೇಕು ಅಂತ ಹುಡ್ಕೊಂಡೋದ್ರು ಸಿಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಹಂಗಿದೀವಿ ನಾವು ಗೊತ್ತಾ ಮನೆ ಕಡಿಕೆ. ನಾಳೆ ನಿನ್ನಂತಾರನ್ನ ಊರ ಮಸ್ತಾಗಿ ಮಾಡಿದ್ದೀನಿ ಕಣಿ. ನಿನ್ನಂತಾರನ್ನ ಅಲ್ಲಿ ಹೊಸ ಜನನ ಹಿಂಗೆಲ್ಲ ಹೇಳ್ಕೊಂಡು ನಾವು ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಟ್ಟಾರನ ಅಲ್ಲಿ ಮಸ್ತಾಗಿ ನೋಡೀನಿ. ನಿಂದು ಒಂದು ನೋಡ್ತೀನಿ, ಹೋಗು ಇರತ್ತಕನ, ನಿಂದು ಒಂದು ನೋಡ್ತೀನಿ. ಅದು ಹೇಳ್ತೀನಿ ಹಿಂಗೆ ಇರುತ್ತೆ, ನಾನು ನೋಡ್ತೀನಿ. ಉಂಡಿ ತೆಟ್ಟೆ ತೊಳ್ಸಲ್ವಂತಿ. ಇನ್ನು 2 ದಿನ ನೋಡು. ಅವಳಿಲ್ಲೋಡು, ಕಮ್ಮನಾದ್ರೂ ತರ್ಸ್ ಮುದ್ದೆ ಇಕ್ತಾಳ ಅಂತಾಳ ಅವಳು. ಒಂದು 2 ದಿನ ಕಳೀಲಿ ತಡಿಗೆ. ಏನೋ ಇವತ್ತು ಹೆಣ್ಣು ಸಿಗಲ್ಲ ಬಿಡು, ಬಂದವಳೆ ನನ್ನ ಮಗನ ಮದುವೆ ಆಗೋಕ್ಕೆ ಹೆಣ್ಣು ಯಾರು ಕೊಡ್ತಿರ್ಲಿಲ್ಲ ಅಂತೇಳಿ ಏನಾನ ಒಂದಿಟ್ಟು ನೋಡ್ಕೊಂತಾಳೆ. ಅದಕ್ಕೆ ಇವಳ್ತಿಕೆ ಹೀಟ್ ಆಗಲಾಗೈತಿ. ಹೋಗೈತೆ ಅರ್ಕಿ. ಒಂದು 2 ದಿನ ನೋಡೆ, ಅವಳ ಹಣೆ ಬಾರಿ ಏನು ಅಂತ ಗೊತ್ತಾಗುತ್ತೆ, ನಿನ್ನ ಹಣೆ ಬಾರಿ ಏನು ಅಂತ ಗೊತ್ತಾಗುತ್ತೆ. ನೀನು ಮಾತಾಡಕ್ಕೆ ಬಂದವಳೆ ಕಳಿಸಿ ಗಿರ್ಜಿಂಬೆ ಹೋಗ್ತು. ಅವಳ್ತಾಗೇನು ಮಾತಾಡ್ತೀಯ? ಅವಳನ್ನ ಮಾತಾಡ್ಸಕ್ಕೆ ಹೋಗಿಲ್ಲ, ಏನಿಲ್ಲ, ಅವಳೇ ಬಂದು ಮಾತಾಡ್ತಾ ಇದ್ದಾಳೆ ಇಲ್ಲಿ. ಹೋಗು, ಚೆನ್ನಾಗಿದ್ರೆ ನಾ ಚೆನ್ನಾಗಿರೋಕ್ತಾಯಿ, ಹೋಗು. ಚೆನ್ನಾಗಿದ್ರೆ ನೋಡ್ಬೋದು, ಯಾರನ್ನ ಚೆನ್ನಾಗಿದ್ರೆ ಸಾಕಾಯೈತಿ. ಮತ್ತೆ ಚೆನ್ನಾಗಿದ್ದೀನಿ ಅಂತಲೇ ಹೇಳಕ್ಕೆ ಬಂದಿದ್ದೀನಿ ನಾನು ನಿನ್ನ ಹತ್ರ. ಮದುವೆ ಆದಮೇಲೆ ಮಾತಾಡ್ಬೇಕು, ಈಗ ಮಾತಾಡಬಾರ್ದು ಅಂತ ನಾನು ಅದಕ್ಕೆ ಸುಮ್ಮನಿದ್ದೆ. ಅದಕ್ಕೆ ಇವಾಗ ಬಂದು ಮಾತಾಡ್ತಾ ಇದ್ದೀನಿ ನಿನಗೆ, ಇವಾಗ ಹೇಳ್ತಾ ಇದ್ದೀನಿ. ನಂತರ ಏನು ತಗೊಂಡು ನಿನ್ನ ಮದುವೆ ಮಾಡಿ ನೀನು ಚೆನ್ನಾಗಿ ಇಕ್ಕ್ಯ. ನಂತರ ನಮ್ಮ ಅತ್ತೆ ನನ್ನ ಇಕ್ಕಣತ್ತಲ್ಲ ಹಂಗೆ ಇಕ್ಕ್ಯ, ನೋಡೋಣ ನೀನು ಹೆಂಗ್ಸಾಗಿದ್ರೆ. ನೋಡೋಣ ಹೆಂಗಿರ್ತೀಯ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಂಗೆ ಯಾರೂ ಇಲ್ಲ, ನಿನ್ನ ಮಗನ ಮದುವೆ ಆಗಿದ್ರೆ ನಾನು ಇಷ್ಟು ಸುಖವಾಗಿರ್ತಿರ್ಲಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಬಂದಿಲ್ಲಿ ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಇವಳು. ಸಖತ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನೋಡೋಣ ಇದು ಹಿಂಗೆ ಎಷ್ಟು ದಿವಸ ಇರುತ್ತೆ ಅಂತ ನೋಡೋಣ. ಇಂಥ ನಾಳೆನೇ ಭಾಳ ಜನ ನೋಡಿದ್ವಿ ನಮ್ಮ ಊರಾಗೆ, ಇವಳನ್ನು ಒಬ್ಳನ್ನ ನೋಡೋಣ. ಯೋಸ್ತೀನಿ ಹಿಂಗೆ ಇರ್ತಾಳೆ ಅಂತೇಳಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.